భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ನಮಸ್ಕಾರ ವೀಕ್ಷಕರೇ. ಸೊ ಮರಿಸ್ವಾಮಿಯವರು ಸಾಕಷ್ಟು ವಿಚಾರಗಳೈತೆ, ಒಂದು ಸ್ವಲ್ಪ ಅವರು ಗೌಪ್ಯವಾಗಿಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಮಾಡಿದ್ದೀವಿ. ಸೊ ಇವುಗಳನ್ನ ನೋಡಲಿ ಜನ. ಅದಾದಮೇಲೆ ನೆಕ್ಸ್ಟು ಸ್ವಾಮಿಗಳು ಪರ್ಮಿಷನ್ ಕೊಟ್ಟ ಮೇಲೆ ಇನ್ನೂ ಒಂದು ಸ್ವಲ್ಪ ಇದ್ದಾವೆ. ಸೊ ಅವುಗಳ ಬಗ್ಗೆ ಮಾತಾಡೋಣ ಅಂತ ಹೇಳವ್ರೆ. ಸೊ ಇದೊಂದು ಈ ಒಂದು ಶೂಟಿಂಗಲ್ಲಿ ಒಂದು ಲಾಸ್ಟ್ ವಿಡಿಯೋ. ಇದರಲ್ಲಿ ಎಷ್ಟು ಸಾಧ್ಯ ಅಷ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ವಿಡಿಯೋಗಳನ್ನ ನೆಕ್ಸ್ಟ್ ನಾವು ಶೂಟಿಂಗ್ ಬಂದಾಗ ಸ್ವಾಮಿಗಳ ಪರ್ಮಿಷನ್ ತೊಗೊಂಡು ಕೆಲವೊಂದಷ್ಟು ಬೇರೆ ವಿಚಾರಗಳನ್ನ ಅದರಲ್ಲೂ ಬರೆದಿದ್ದಾರೆ. ಅವುಗಳನ್ನ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಹೇಳೋದಕ್ಕೆ. ಹಾಗಾಗಿ ಅವುಗಳನ್ನ ಪರ್ಮಿಷನ್ ಕೊಟ್ಟ ಮೇಲೆ ನೆಕ್ಸ್ಟ್ ವಿಡಿಯೋಗಳು ಮಾಡ್ತೀನಿ. ಸೊ ಸರ್, ನೀವೀಗ ಇನ್ನೆಷ್ಟು ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ಹೇಳ್ಬೋದು, ಈ ವಿಡಿಯೋದಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡಿ. ನಮಸ್ಕಾರ ವೀಕ್ಷಕರೇ. 11ನೇ ಪುಸ್ತಕ ಜಲಪ್ರಳಯ ಆಗಿ ಶವಗಳು ಬುರ್ದೆಯಲ್ಲಿ ತೇಲುತ್ತವೆ. ಜಲಪ್ರಳಯವಾಗಿ ಶವಗಳು ಕೆಸರು ಗದ್ದೆ ಎಲ್ಲಿ ಶವಗಳನ್ನು ಹುಡುಕಬೇಕಾಗುತ್ತದೆ ಅಂತ ಪರಿಸ್ಥಿತಿ ಬರ್ತದೆ. ಮುಂದೆ ಯಾವ ರೀತಿ ಪರಿಸ್ಥಿತಿ ಬರ್ತದೆ ಅಂದರೆ, ನಾವು ಇವಾಗ ಆ ಊರಲ್ಲೇ ಒಂದು ಹುಡುಗಿಲ್ಲ ಸೂಪರ್ ಇತ್ತು ಹುಡುಗಿ ಅಂತ ನಾವು ಕೇಳ್ಕೊತೀವಿ. ಅಂಥ ಪರಿಸ್ಥಿತಿ ಬಂದ್ಬರ್ತದೆ. ನಾವು ಆ ಊರಲ್ಲಿ ಹುಡುಗನಿದ್ದು ನೋಡಿದ್ನಿ ಅನ್ನೋ ಮಟ್ಟಿಗೆ ಬಂದ್ಬಿಡ್ತದೆ. ಅಂದರೆ ಹೆಣ್ಣು ಮಕ್ಕಳೇ ನಾಪತ್ಯ. ಹುಡುಗಿಯರು ಇವಾಗ ಅಂದರೆ ಕಮ್ಮಿ ಇದ್ದಾರೆ, ಹುಡುಗರು ಜಾಸ್ತಿ. ನೋಡಿ, ಅದಕ್ಕೊಂದು ಉಲ್ಟಾ ಆಗಿಬಿಡ್ತದೆ. ಯಾಕೆ ಹಿಂಗೆ ಆಗ್ತದಂದ್ರೆ, ಎಲ್ಲ ಇದ್ದಕ್ಕೆ ಎಳ್ಕೊಂಡು ಹೋಗ್ಬಿಡ್ತಾರೆ ಬಂದು. ಗಂಡು ಮಕ್ಕಳು ಯುದ್ಧದಲ್ಲಿ ಸೋತೋಗ್ತಾರೆ. ಇದ್ದಕ್ಕೆ ಬಂದು ಎತ್ತಕೊಂಡು ಹೋಗ್ಬಿಡ್ತಾರೆ. ಅಂಥ ಪರಿಸ್ಥಿತಿ ಬರ್ತದೆ. ಏನಿದ್ರು 50 ವರ್ಷ ವಯಸ್ಸಾಗಿ ಬಿಟ್ಬಿಡ್ತಾರೆ. 25ರಿಂದ 16 ವರ್ಷದಿಂದ ಮಕ್ಕಳನ್ನ ಎಲ್ಲ ಬಂದು ಎತ್ತಕೊಂಡು ಹೋಗ್ಬಿಡ್ತಾರೆ ಯುದ್ಧಕ್ಕೆ. ಸೊ ಅಲ್ಲಿ ಸತ್ತಾಗ ಇಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳೇ ಇರೋದು. ಅದಕ್ಕೆ SLC ಮಕ್ಕಳು B.Ed ಮಾಡೋ ಅಂತ ಭಾಗ್ಯ ಬರೋದು. ಇದು ಅವಾಗ ಹಂಗೆ ಇನ್ನು ಎಜುಕೇಶನ್ ಮಾಡಕ್ಕೆ ಅಷ್ಟು ಟೈಮ್ ವೆಯ್ಟ್ ಮಾಡಕ್ಕೆ ಇಲ್ಲೇ ಕೊಟ್ಬಿಡ್ತಾರೆ. SLC ಮಕ್ಕಳು ಕೊಟ್ಬಿಡ್ತಾರೆ. ಅವಾಗೆಲ್ಲ 16 ವರ್ಷ ಮೇಲಿರೋವ್ರನ್ನ ಎಲ್ಲ ಇದಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ಅದ್ರಿಗೆ ಮುದುಗ್ ಸಹ 70 ವರ್ಷದ ಮುದುಗ್ ಸಹ ಮದುವೆ ಆಗ್ತದೆ ಅಂತ ಸ್ವಾಮಿ ಹೇಳಿರೋದು. ಸೊ ಅವಾಗ ಆಪ್ಷನ್ಗಳು ಯಾರು ಗಂಡ್ಮಕ್ಳು ಇರೋದು ಇಲ್ಲ ಆಗ. ಓಕೆ, ನೋಡು, ಪ್ರಪಂಚದಲ್ಲಿ 3ನೇ ಪ್ರಪಂಚ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ಭಾರತ ದೇಶವು ಸಿದ್ಧತೆಯಲ್ಲಿ ಇರಬೇಕು. ನಾನು ಯಾವ ರೀತಿ ಹೇಳ್ತಾರ ಅಂದರೆ, ದಿಮ್ಮತಿ ಒಂದೊಂದ್ಕಿಂತ ಕಣ್ಣುಗಳಾಗ ನೀರು ಬಂದ್ಬರ್ತದೆ. ಏನಪ್ಪ ಎಷ್ಟು ಹೇಳಿದ್ರು. ನೋಡು, ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಯುದ್ಧದ ಸಮಸ್ಯೆಗಳು ಒಂದು ಹಿಂದೂ ದೇವಸ್ಥಾನದಿಂದ ಸುಮಾರು 185 ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ. ಕಾಂಬೋಡಿಯಾದಲ್ಲಿ ಹಿಂದೂ ದೇವಸ್ಥಾನ ತುಂಬಾ ಇದಾವೆ ಅಲ್ಲಿ. ಆ ಯುದ್ಧ ನಡೀತದ ಅಂತಲೂ ಸಹ ನಾನು ಹೇಳಿದ್ದೀನಿ. ಆ ಯುದ್ಧ ಆಗ ಮೊದಲೇ ಹೇಳಿದ್ದೀನಿ ನಾನು. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರುವ ಸಾಧ್ಯತೆ ಇದೆ, ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಮನವಿ. ನೋಡೋ, ನಾನು ಹೇಳಿದ್ನಿ, ಒಂದು ಕಳಿಸಿದ್ನಿ. ತಮಿಳುನಾಡು ಮುಂದೆ 100 TMC ನೀರು ಹರಿಯುತ್ತದೆ. ತಮಿಳುನಾಡು ಪ್ರಜೆಗಳು ಗಾಬರಿ ಆಗುತ್ತಾರೆ ಮತ್ತು ಪ್ರಾಣ ನಷ್ಟ ಕೂಡ ಸಂಭವಿಸುತ್ತದೆ. ಇದು ನೀರಿನಿಂದ ತಮಿಳುನಾಡಿಗೆ ಅಪಾಯ ಆಗುತ್ತದೆ. ಅವರು ಕೇಳಲ್ಲ ಇಷ್ಟು TMC ನೀರು ಅಂತ. 100 TMC ಹರಿದು ಬಿಡ್ತದೆ. ನೋಡೋ, ಪ್ರಪಂಚದಲ್ಲಿ ಏಕಕಾಲದಲ್ಲಿ 10 ರಿಂದ 30 ದೇಶಗಳಲ್ಲಿ ಭೂಕಂಪ ಆಗುತ್ತದೆ. ಸುಮಾರು 6.8 ತೀವ್ರತೆಯಲ್ಲಿ ಇರುತ್ತದೆ. ಸುಮಾರು 5 ಲಕ್ಷ ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಏಕಕಾಲದಲ್ಲಿ. ನೋಡೋ, ಉತ್ತರ ನಕ್ಷತ್ರ ಅಥವಾ ಉತ್ತರ ಪಾದಪದ ಅಥವಾ ಉತ್ತರ ಮಳೆ ಏನೋ ನಡೆಯುತ್ತದೆ ಅಂತ ಹೇಳಿ ಒಂದು ಸ್ವಾಮಿ ಏನೋ ನಡೆಯುತ್ತದೆ ಅಂತ ಹೇಳಿದ್ರೆ, ಆ ಬರೋ ಪಾಯಿಂಟ್ಗೆ ಎದ್ರೆ ಸಾಕು, ಅಷ್ಟೇ, ತಿರುಗಿ ಬರಲ್ಲ. ನನಗೆ ಸ್ವಾಮಿ ನನ್ನನ್ನು ಭಾರತದಲ್ಲಿ ರಾಜಕೀಯದಲ್ಲಿ ಉತ್ತಮವಾದ ಪದವಿಯನ್ನು ಕೊಡುತ್ತಾರೆ, ಉತ್ತಮ ಸ್ಥಾನದಲ್ಲಿ ನನ್ನನ್ನು ನೀಡುತ್ತಾರೆ, ನಂಗೆ ದೊಡ್ಡ ಉದ್ಯೋಗನ ಕೊಡ್ತೀವಪ್ಪ ಅಂತೇಳಿ ಹೇಳೋರು. ಚೀನಾ ದೇಶದವರು ನಮ್ಮ ಭಾರತದ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಭಾರತೀಯರು ಎದುರು ಯುದ್ಧದ ಸಿದ್ಧತೆಯಲ್ಲಿ ಇರಬೇಕು. ಅದು ಯಾಕಂದರೆ ಅದು ಮರ್ತೋಗ್ಬಿಡ್ತಾರೆ.
ಎಷ್ಟು ಹೇಳಿದ್ರು ತಿಳ್ಕೊಳಲ್ಲ, ಅದಕ್ಕೆ ರಿಪೀಟ್ ಮಾಡ್ತಾ ಇರ್ತಾರೆ. ಚೆನ್ನೈ ಹತ್ರ ಒಂದು ಸೈಕ್ಲೋನ್ ಪ್ರಾರಂಭವಾಗುತ್ತದೆ ಅಥವಾ ತುಫಾನ್ ಪ್ರಾರಂಭವಾಗುತ್ತದೆ. ನೋಡೋ, ನಾನು ಫಸ್ಟೇ ಹೇಳಿದ್ದೀನಿ ನಿಮ್ಗೆ, ಮಹಿಳೆಯರು ದೊಡ್ಡ ದೊಡ್ಡ ವಾಹನಗಳು ಡ್ರೈವಿಂಗ್ ಕಲಿಯಿರಿ, ಮಹಿಳೆಯರು ಹುಡುಗಿಯರು ವಾಹನ ಚಾಲನೆ ಮಾಡುವುದನ್ನು ಕಲಿಯಿರಿ ಹೆಣ್ಣು ಮಕ್ಕಳು ದಯವಿಟ್ಟು ಅಂತ ಹೇಳಿದ್ದೀನಿ. ನೋಡೋ, ಎಷ್ಟೋ 2025 8ನೇ ತಿಂಗಳು 4ನೇ ತಾರೀಕು 662ನೇ ಪುಟ್ನಾಗ ಬರ್ದಿದ್ದೀನಿ. ಗಿನ್ನಿಸ್ ಬುಕ್ ದಾಖಲೆ ಆಗ್ತದೆ ಅಂತ ಹೇಳ್ಯವ್ರು ಸ್ವಾಮಿ. ಅದು ಹೇಳ್ತೀನಿ ಯಾಕೆ ಅಂತ ವಿಷಯ. ನೋಡೋ, ನಾನು ಏನಕ್ಕೆ ವಿದೇಶದವ್ರನ್ನ ಮಡಗಬೇಡ್ರಿ ಇಲ್ಲ ಅಂತ ಹೇಳಿದ್ನಲ್ಲ, ನೋಡಿ ಬರ್ದಿದ್ದೆ. ವಿದೇಶದವರನ್ನು ನಮ್ಮ ಭಾರತದಲ್ಲಿ ಇರುವುದಕ್ಕೆ ಕಾಲಾವಕಾಶ ಕೊಡಬೇಡಿ ದಯವಿಟ್ಟು. ಏಕೆ? ಪ್ರಾಬ್ಲಮ್ಗಳಾಗ್ತವೆ. ಈಗ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಮತ ನಡಿಬೇಕು, ನಮ್ಮ ಮತ ನಡಿಬೇಕು ಅಂತಾರಲ್ಲ. ಓಕೆ ಅದರಿಂದ ಭಯೋತ್ಪಾದನೆನೂ ಇದಾಗುತ್ತದೆ. ಯಾರ ಮನೆಗೆ ಏನು ಇದು ಮಾಡ್ತಾರೋ ಗೊತ್ತಾಗಲ್ಲ. ಇನ್ನೇನು ಯುದ್ಧ ಸ್ಟಾರ್ಟ್ ಆದರೆ ರಷ್ಯಾನು ಅಮೇರಿಕದ ಮೇಲೆ ಇದಕ್ಕೆ ಹೋಗೋ ಚಾನ್ಸ್ ಐತೆ. ರಷ್ಯಾನು ಅಮೇರಿಕ ನ್ಯೂಕ್ಲಿಯರ್ ದಾಳಿ ಮಾಡಿಬಿಡ್ತಾರೆ. ಹಾಂ, ನೋಡು, ಈ ಭಾರಿ ಚಳಿ ಇರುತ್ತದೆ. ಚಳಿ ಜಾಸ್ತಿ ಇರ್ತದೆ. 4 ತಿಂಗಳ ಒಳಗಡೆ ಭಾರಿ ದುರಂತಗಳು ನಡೆಯುವ ಸಾಧ್ಯತೆ ಇದೆ. ಪ್ರಜೆಗಳು 6 ತಿಂಗಳ ಕಾಲ ಆಹಾರ ಪದಾರ್ಥಗಳು ಶೇಖರಣೆ ಮಾಡಿಕೊಳ್ಳಿರಿ. ಕೆಲವರು ರಕ್ತ ವಾಂತಿ ಸಹ ಮಾಡಿ ಸಾಯುತ್ತಾರೆ. ನೋಡ, 3ನೇ ಪ್ರಪಂಚ ಯುದ್ಧ ನಡೆಯುತ್ತದೆ. ಇದು ಯಾವಾಗಲಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಭಾರತ ಮತ್ತು ಪಾಕಿಸ್ತಾನ ಅಥವಾ ಅಮೇರಿಕ ರಷ್ಯಾ ಅಥವಾ ಯುರೋಪ್ ದೇಶಗಳ ರಷ್ಯಾ ಅಥವಾ ರಷ್ಯಾ ಅಮೇರಿಕ ಅಥವಾ ಭಾರತ ಮತ್ತು ನಮ್ಮ ಪಕ್ಕದಲ್ಲಿರುವ ದೇಶಗಳ ಮಧ್ಯೆ ಯಾವ ರೀತಿಯಾದ ಬದಲಾವಣೆ ಆಗ್ಬೋದು. ಇಲ್ಲ ರಷ್ಯಾ ಅಮೇರಿಕ ಆಗ್ಬೋದು, ಇಲ್ಲ ಇಸ್ರೇಲು ಟರ್ಕಿ ಆಗ್ಬೋದು, ಇಲ್ಲ ಭಾರತ ಪಾಕಿಸ್ತಾನ ಆಗ್ಬೋದು, ಇಲ್ಲ ಭಾರತ ಚೀನಾ ಆಗ್ಬೋದು. ಈ ಥರ ಹೆಂಗಾದ್ರೂ ಬದಲಾವಣೆ ಆಗ್ಬೋದು. 3ನೇ ಪ್ರಪಂಚ ಸಂಭವಗಳಿದೆ. ಯಾವ ರೀತಿ ಆದರೂ ಬದಲಾವಣೆ ಆಗ್ಬೋದು. ಮುಂದೆ ಅಸೆಂಬ್ಲಿ ಸಭೆ ನಡೆಯುವುದಿಲ್ಲ. ಮೀಟಿಂಗ್ ಏನಿಲ್ಲ, 1 ತಿಂಗಳಿಗೆ ಒಂದೇ ಮೀಟಿಂಗ್ ಇರೋದು. ನೋಡು, ಮುಂದೆ ನಡೆಯುವ ಅಸೆಂಬ್ಲಿ ಸಭೆ ನಡೆಯುವುದಿಲ್ಲ. ಅಸೆಂಬ್ಲಿ ಮೀಟಿಂಗ್ ಅಥವಾ ಅಸೆಂಬ್ಲಿಯಲ್ಲಿ ಚರ್ಚೆಗಳು ನಡೆಯುವುದಿಲ್ಲ, ರದ್ದು ಮಾಡುತ್ತಾರೆ. ಮಳೆಯಿಂದ ಅಂದರೆ ಮೀಟಿಂಗ್ ಇಲ್ಲ. ಯಾಕಂದರೆ ಇನ್ನು ಅಲ್ಲೇ ಕಾಲ ಕಳೀತಾರೆ. ನೋಡು, 6 ತಿಂಗಳ ಕಾಲ ರೋಗಗಳ ಕಾಟ, ದೊಡ್ಡ ರೋಗಗಳು ಮುಂದೆ ಪ್ರಾರಂಭ ಆಗುತ್ತದೆ. ಪ್ರಜೆಗಳು ಆಹಾರ ಪದಾರ್ಥಗಳನ್ನು 6 ತಿಂಗಳ ಕಾಲವರೆಗೂ ಶೇಖರಣೆ ಮಾಡಿಕೊಳ್ಳಿರಿ ದಯವಿಟ್ಟು. ಸೂಚನೆ ಯಾವಾಗನ ಸ್ಟಾರ್ಟ್ ಆಗ್ಬೋದು. ಇಡೀ ವಿಶ್ವಕ್ಕೆ ರಾಜನಾಗುತ್ತಾರೆ. ಮುಂದೆ ದುಷ್ಟರನ್ನು ನಾಶ ಮಾಡಲು ಸಂಚಾರದಲ್ಲಿ ಇರುತ್ತಾರೆ. ಸ್ವಾಮಿ ಬರೋವರೆಗೂ ಜವಾಬ್ದಾರಿ ನಂದೇ ಇರ್ತದೆ. ನನಗೆ ಅವ್ರ ಸಮಸ್ಯೆಗಳು ಏನನ್ನು ಪರಿಹಾರ ಆಗಿಲ್ಲ ಅಂದರೆ ಸ್ವಾಮಿ ಕೇಳಿ ನಾನು ಪರಿಹಾರ ಮಾಡಿಸೋದು. ಅಲ್ಲಿಗೆ ಹೋಗಿ ಶಂಬಳಕ್ಕೆ ನಾನು ಹೋಗಿದ್ದೀನಿ ಅಂತ ನೋಡೋ, ಅದೆಲ್ಲ ಸುಳ್ಳು. ಶಂಬಳ ಅದೆಲ್ಲ ಡೂಪ್ಲಿಕೇಟು. ಅದು ನಾನು ಮಾತ್ರ ಹೋಗೋಕ್ಕೆ ಅವಕಾಶ ಅಷ್ಟೇ. ನೀವು ಹೋಗಿದ್ರಾ? ಇಲ್ಲ, ಕರ್ಕೊಂಡು ಹೋಗ್ತಾರೆ ಅವರೇ. ಕಾರಾಗ ಒಂದು 5 ಕಾರುಗಳು ಬರ್ತವೆ, ಜೊತೆಯಲ್ಲಿ ಇರ್ತವೆ. ಬರೋ ನಾವು CMಗಳು ಮಾಡ್ತಾರೆ, ಬರೋ ಅಂತ ಹೋಗ್ತಾ ಇರ್ತವೆ. ಅವು ಸೈಡಿಗೆ ಕೊಟ್ಟು ನಾನು ಕಾರ್ ಹೋಗಿದ ತಕ್ಷಣ ಡೋರ್ ಓಪನ್ ಆಗೋದು, ಇಲ್ಲಾಂದ್ರೆ ಓಪನ್ ಆಗಲ್ಲ. ಎಲ್ಲಿರೋದು ಶಂಬಳ ಗೊತ್ತಿದೆ? ಅದು ಎಲ್ಲೈತು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರು. ತೋರಿಸೋರು ನಂಗೆ ಅಲ್ಲಿ. ಇಲ್ಲಿ ಏನೋ ಸಮಸ್ಯೆಗಳು ಪರಿಹಾರ ಕೆಲವ್ರಿಗೆ ಆಗಿಲ್ಲ ಅಂದರೆ ಸ್ವಾಮಿ ಸಂಚಾರನಲ್ಲಿ ಇರ್ತಾನಲ್ಲ, ದೇವತೆಗಳೆಲ್ಲ ಅಲ್ಲಿರ್ತಾರಲ್ಲ, ನಾನು ಕರ್ಕೊಂಡು ಹೋಗ್ತಾರೆ ಅವರೇ. ಡ್ರೈವರ್ಗೆ ಅವ್ರಿಗೆ ನಂಗೆ ಸಾಗ ಹೇಳಲ್ಲ. ಆ ಡ್ರೈವರ್ಗೆ ರೋಡ್ ತೋರಿಸ್ಬಿಡ್ತಾರೆ, ಸೀಕ್ರೆಟ್ ಕರ್ಕೊಂಡು ಹೋಗ್ಬಿಡ್ತಾರೆ. ಓಕೆ. ಅಲ್ಲಿ ನಾನು ಏನೋ ಮೊಬೈಲ್ ನೋಡ್ಕೊಂಡು ಹಿಂಗೆ ಇರ್ತೀನಿ. ಎಲ್ಲ ಕಾರುಗಳು ಪಟ್ ಸೈಡ್ ಕೊಳ್ತವೆ, ಡೋರ್ ಬಾಕ್ಲು ತೆಗೆದು ಬರ್ತವೆ, ಒಳಗೆ ಕೊಳ್ತೋತೀನಿ. ಆ ಒಳಗೆ ಹೋಗೋರು ನನಗೂ ಗೊತ್ತಿಲ್ಲ ನಾನು ಶಂಬಳ ಅನ್ನೋದು. ಓಕೆ, ಆ ಥರ ನಂಗೆ ಮಾತ್ರ ಪ್ರವೇಶ ಇರೋದು, ಇನ್ಯಾರಿಗೂ ಇಲ್ಲ. ನನ್ನ ಹಿಂದೆ ಗಾಡಿಗಳಾಗ ಮುಂದೆ ಅವ್ರಿಗೆ ಸಹ ಇಲ್ಲ. ನೋಡೋ, ದಿಬ್ಬೂರು ಪ್ರಾಂತ್ಯ ಅಪಾಯದಲ್ಲಿ ಅಲ್ಲಿನ ಪ್ರಜೆಗಳು ಜಾಗ್ರತೆ ತೆಗೆದುಕೊಳ್ಳಿರಿ. ದಿಬ್ಬೂರು ಎಲ್ಲಿ ಬರುತ್ತೆ? ಇಲ್ಲಿ ಪಕ್ಕದಲ್ಲೇ ಐತೆ. ಮೋಸ್ಟ್ಲಿ ಬೇರೆ ಕಡೆ ನಾನು ಐತೇನೋ, ಅದು ಅಪಾಯ ಆಗ್ತದೆ. ನಾನು ಆಲ್ರೆಡಿ ಅವ್ರಿಗೆ ಹೇಳಿ ಬಂದಿದ್ದೀನಿ. ಅವ್ರಿಗೆ ಇಷ್ಟ ಅದು. ಒಬ್ರು ಕೇಳಿದ್ದೀನಿ, ಅವ್ರು ತಿಳಿಸ್ಕೊಳೋದು ಅವ್ರಿಗೂ ಇಷ್ಟ. ಆಂಧ್ರ ಪ್ರದೇಶಕ್ಕೆ ಮಳೆಯಿಂದ ವಿಧ್ವಂಸ ಆಗುತ್ತದೆ. ದಸರಾ ಹಬ್ಬ
ಒಳಗಡೆ ಅಥವಾ ದಸರಾ ಹಬ್ಬದ ನಂತರ ಕಲ್ಕಿ ಆಟ ಶುರು. ನೋಡು ಅವಾಗೇ ಬರ್ದೀನಿ. ಯಾವಾಗ 2025 8ನೇ ತಿಂಗಳು 14ನೇ ತಾರೀಕು. ಹಾಂ, ಮನೆಯಲ್ಲಿ ದೀಪವನ್ನು ಬೆಳಗಲು ದೀಪಗಳಿದ್ವಲ್ಲ ಅವು ಶೇಖರಣೆ ಮಾಡಿಕೊಳ್ಳಿರಿ. ಸೀಮೆ ಎಣ್ಣೆ ದೀಪಗಳನ್ನು ಇತರೆ ದೀಪಗಳನ್ನು ಶೇಖರಣೆ ಮಾಡಿಕೊಳ್ಳಿರಿ. ಮುಂದೆ ಯಾವಾಗನ ಬರ್ಬೋದು ಇದು ಪರಿಸ್ಥಿತಿ. ಇನ್ನು 3 ವರ್ಷಗಳಲ್ಲಿ ನಂತರ ಯಾರೂ ರಾಜಕೀಯ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜಭಾರ ಮುಂದೆ ಪ್ರಾರಂಭ ಆಗುತ್ತದೆ. ಕಲ್ಕಿ ಸಾಮ್ರಾಜ್ಯ. ಕಲ್ಕಿ ಸ್ವಾಮಿ ಅವರಿಗೆ ಜೈ ಹೋ ಜೈ. ನೋಡು, ನಾನು ಫಸ್ಟೇ ಹೇಳಿದ್ನಲ್ಲ ಹಿಂಗಾಗೈತಂತ. ಆಂಧ್ರ ಪ್ರದೇಶದಲ್ಲಿರುವ ಬುಡಮೇರು ಎಷ್ಟು ಪ್ರಮಾದವೋ ಅಷ್ಟೇ ದೊಡ್ಡವಾಗುತ್ತದೆ. ಎಲ್ಲ ತೆಲಂಗಾಣದೆಲ್ಲ ಎಲ್ಲ ಐತೆ ದೊಡ್ಡವಾಗು ಅಂತೇಳಿ. ಮೊನ್ನೆ ಬುಡಮೇರು ಕಿತ್ತೋಗಿ ಕೃಷ್ಣಾ ನದಿ ಬೈಟ್ಲೆಲ್ಲ ವಿಜಯವಾಡಾಗೆಲ್ಲ ನೀರು ತುಂಬಿಕೊಂಡು ಇದಾಗಿದ್ದು. ಹಂಗೆ ದೊಡ್ಡವಾಗು ಅಂತ ಬರ್ತದೆ, ಅದೂ ಪ್ರಮಾದನಂತೆ. 3ನೇ ಪ್ರಪಂಚ ಯುದ್ಧ ಪ್ರಾರಂಭ ಆಗುತ್ತದೆ ಅತಿ ಬೇಗನೆ. ಇವು ನಾವು ತಿಲಕ ಇಡ್ತೀವಲ್ಲ, ಹಣೆಗೆ ತಿಲಕ ಇಡುವ ಸಮಯದಲ್ಲಿ ರಜಾ ದಿನಗಳು ಇರುತ್ತವೆ. ಉದಾಹರಣೆ ಶನಿವಾರ ರಜಾ, ಸೋಮವಾರ ರಜಾ, ಇವು ರಜಾ ದಿನಗಳು ಆಗಿರುತ್ತವೆ. ಮಳೆ ಸ್ವಲ್ಪ ದಿನಗಳ ಕಾಲವರೆಗೂ ಇರುವುದಿಲ್ಲ. ನೋಡು, 6 ತಿಂಗಳವರೆಗೂ ಆಹಾರ ಪದಾರ್ಥಗಳು ಹೇಳಿದ್ನಲ್ಲ, 6 ತಿಂಗಳ ಕಾಲ ಬಟ್ಟೆಗಳು ಸಹ ಶೇಖರಣೆ ಮಾಡ್ಕೊಬೇಕು. ಮುಂದೆ ರಣಮಳೆ, ಅತ್ಯಂತ ಭಾರಿ ಮಳೆಯಿಂದ ಗಂಗಾ ನದಿ, ಯಮುನಾ ನದಿ, ಗೋದಾವರಿ ನದಿ, ಕೃಷ್ಣಾ ನದಿ ಮುಂತಾದ ನದಿಗಳು ಉಗ್ರ ರೂಪ ತೋರಿಸುತ್ತಾರೆ. ಪ್ರಜೆಗಳು ಜಾಗ್ರತೆ ತೆಗೆದುಕೊಳ್ಳಿರಿ. ಉತ್ತರ ತೆಲಂಗಾಣ ಭಾರಿ ಅಪಾಯ ಆಗುತ್ತದೆ. ಮುಂದೆ ತೆಲಂಗಾಣ ಪ್ರಜೆಗಳು ಜಾಗ್ರತೆ ತೆಗೆದುಕೊಳ್ಳಿರಿ. ಮುಂದೆ ಮೈಸೂರು ದಸರಾ ಉತ್ಸವ ನಡೆಯುವುದು ತುಂಬ ಕಡಿಮೆ ಅಥವಾ ರಾಜಕೀಯದ ಕೊನೆಯ ದಸರಾ ಉತ್ಸವ ಆಗಬಹುದು. ರೋಗಗಳಿಂದ ಜನ ಸೇರಕ್ಕಾಗಲ್ಲ. ಮಹಾವಿಷ್ಣು ಅವತಾರಗಳು 12, 10 ಅಂತ ಹೇಳ್ತಾವ್ರೆ. ದಶಾವತಾರಗಳು 12. ದಶಾವತಾರ ಅಂತಾನೆ ಗೊತ್ತಿರೋದು. 12 ಅಂದ್ರೆ ಇನ್ನೆರಡು ಯಾವುದು? ಇನ್ನೊಂದು ಒಂದು ಮಾತ್ರ ಗ್ಯಾಪ್ ಬರ್ತೈತೆ. ಇದು ಕೈವಾರ ತಾತಯ್ಯನವರು. ಹೌದಾ? ಪಂಚಪಾಂಡವರು ಅಂತ ಹೇಳೋರೆ. ನೋಡು, ಮಳೆ ಬರುತ್ತದೆ. ಕೆಲವು ಜಾಗಗಳಲ್ಲಿ ನೀರು ನಿಂತು ಅದರಲ್ಲಿ ಜೀವನನೇ ಮಾಡಬೇಕಾಗಿ ಬರುತ್ತದೆ. ನೋಡು, ಆಂಧ್ರ ಪ್ರದೇಶದಲ್ಲಿರುವ ಕಾಕಿನಾಡ ಜಿಲ್ಲೆ ಮತ್ತು ಕೋನಸೀಮ ಜಿಲ್ಲೆ ಪ್ರಜೆಗಳು ಭಯ ಬೀಳಬೇಡಿ, ನಾನು ಇದ್ದೇನೆ ನಿಮ್ಮ ಜೊತೆಯಲ್ಲಿ. ಅವ್ರಿಗೆ ಗೊತ್ತು ಸ್ವಾಮಿ ಬರ್ತಾನೆ ಅನ್ನೋದು, ಅವ್ರಿಗೆ ಚೆನ್ನಾಗಿ ಗೊತ್ತು. ನೋಡು, ಯಾರು ಪ್ರಕೃತಿಯನ್ನು ರಕ್ಷಣೆ ಮಾಡುತ್ತಾರೋ ಅವರನ್ನು ಪ್ರಕೃತಿ ಕಾಪಾಡುತ್ತದೆ. ಯಾರು ಪ್ರಕೃತಿ ನಾಶ ಮಾಡುತ್ತಾರೋ ಅವರನ್ನು ಪ್ರಕೃತಿ ನಾಶ ಮಾಡುತ್ತದೆ. ಸತ್ಯ. ನಂಗೆ ಟೆನ್ಷನ್ನು ನೋಡು. ಅದು ಸ್ವಾಮಿ ಹೇಳಿವ್ರೆ, ಗಣಪತಿ ಸ್ವಾಮಿ, ವಿಘ್ನೇಶ್ವರ ಸ್ವಾಮಿ ಗಣೇಶ ಸ್ವಾಮಿ ಹೇಳಿದ್ದ, ಯಾಕೆ ಟೆನ್ಷನ್ ಮಾಡಿಕೊಳ್ಳುತ್ತೀಯಾ, ಭಯ ಬೀಳಬೇಡ, ಟೆನ್ಷನ್ ಬಿಡು ಎಂದು ಓಂ ನಮೋ ಶ್ರೀ ಗಣಪತಿ ಸ್ವಾಮಿ ಹೇಳಿದ್ದಾರೆ. ಯಾಕೆ ಟೆನ್ಷನ್ ತಗೋತೀಯ? ಮೊನ್ನೆ ಹಿಂಗೆ ಬೆಳಗ್ಗೆ ಎದ್ದು ನಾವು ಹಿಂಗೆ ಕಣ್ಣುಗಳು ಉಜ್ಕೊಂತೀವಲ್ಲ, ಈ ಕೈಗೆ ಗೌರಿ ಗಣಪತಿ. ನೋಡು, ಇದು ಪ್ರಜೆಗಳು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಓಂ ನಮೋ ಶ್ರೀ ವೆಂಕಟರಮಣ ಸ್ವಾಮಿಯೇ ನಮಃ. ಓಂ ನಮೋ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವಾಮಿಯೇ ನಮಃ. ಓಂ ನಮೋ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವಾಮಿ ಬಂದು ಈ ಕನಸಿನಲ್ಲಿ ಹೇಳಿದ ಕಾಲಜ್ಞಾನ. ಓಂ ನಮೋ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಮೇಲ್ಕೋಗಕ್ಕೆ ರೆಡಿ ಇದ್ದೀನಿ ಸೇರಾಕ. ಅವ್ರು ಕರೆಸ್ಕೊತ ಇಲ್ಲ ನಾನು. ಸ್ವಾಮಿ ಹೇಳಿದ ಮಾತು, ಎಷ್ಟು ಕಾಲಜ್ಞಾನದ ಪುಸ್ತಕಗಳನ್ನು ಬರೆದಿದೆಯಾ ಅಂತ ಹೇಳಿದ್ರು. ನಾನು ಸ್ವಾಮಿ 12ನೇ ಪುಸ್ತಕ ಬರೆಯುತ್ತಿದ್ದೇನೆ ಎಂದು ಹೇಳಿದ್ದೆ. ಆಗ ಸ್ವಾಮಿ ಅವರು ಇನ್ನೂ 2ರಷ್ಟು ಬರೆಯಬೇಕು ಎಂದು ಹೇಳಿದ್ದಾರೆ. ಯಾವತ್ತು 27/8/2000 ರಾತ್ರಿ 4:51 813ನೇ ಪುಟ. ನನ್ನ ಕೈಲಿ ಆತ ಇಲ್ಲ ಅಂತ. ನೋಡು, ಆಂಧ್ರ ಪ್ರದೇಶದಲ್ಲಿರುವ ತೆಲಂಗಾಣ
ಉತ್ತರ ತೆಲಂಗಾಣದಲ್ಲಿ ಇರುವ ಜಿಲ್ಲೆಗಳಾದ ಕಾಮಾರೆಡ್ಡಿ ಜಿಲ್ಲೆ, ಮೆದಕ್ ಜಿಲ್ಲೆ, ಸೂರ್ಯಾಪೇಟ ಮುಂತಾದ ಜಿಲ್ಲೆಗಳು ಅಪಾಯವಾಗುತ್ತದೆ. ಮುಂದೆ ಭೂದೇವಿಯೇ ಇನ್ನು ಮುಂದೆ ಭೂಮಿಯ ಮೇಲೆ ಭೂಮಿತಾಯಿ ಸಹ ನಡೆದಾಡುತ್ತಾಳೆ. ಮಹಾತಾಯಿ ಭೂಮಿ ಮೇಲೆ ನಡೆದಾಡುತ್ತಾಳೆ. ಭೂಕಂಪಗಳು ಹೆಚ್ಚಾಗುತ್ತವೆ. ಆ ಯಮನು ಮೇಲಕ್ಕೆ ಬಂದುಬಿಡ್ತಾಳೆ. ಏನೋ ಭಾಳ ಜಾಸ್ತಿ ಆಗುತ್ತದೆ, ತಡೆಯೋಕ್ಕಾಗಲ್ಲ. ಆಮೇಲೆ ಮೇಲಕ್ಕೆ ಬಂದುಬಿಡ್ತಾಳೆ ಯಮನು. ಎಲ್ಲಿ ಬೇಕಾದರೂ ಭೂಕಂಪ ಆಗುತ್ತದೆ. ತಿರುಪತಿ ಅಪಾಯ ನೋಡಿ. ಇದು ಕಾಲಜ್ಞಾನದಲ್ಲಿ ಐತೆ ಇದು. ಅದೇ ನಂಗೆ ಸ್ವಾಮಿ ಹೇಳ್ಯವ್ರು. ನಾನು ಯಾವುದು ಬುಕ್ ನೋಡಿ ಹೇಳಲ್ಲ. ತಿರುಪತಿಯಲ್ಲಿ ದೇವಕನ್ಯರು ನೃತ್ಯ ಮಾಡುತ್ತಾರೆ. ಆಗ ತಿರುಪತಿಗೆ ಕಂಟಕ ಶುರು. ತಿರುಪತಿಯಲ್ಲಿ ನಾಶಕ್ಕೆ ಸೂಚನೆ. ಓಂ ನಮೋ ಶ್ರೀ ವೀರಭಗವ ಸಂತರಾಯ ಸ್ವಾಮಿ ಕಲ್ಕಿ. ಸಿಂಹ ಗರ್ಜನೆ, ಸಿಂಹದಂತೆ ಗರ್ಜನೆ ಮಾಡುತ್ತಾರೆ. ಬೆಂಕಿಯಂತೆ ವೇಗ ಇರುತ್ತದೆ. ಸ್ವಾಮಿಯ ಜೊತೆಯಲ್ಲಿ ನಾನು ಇರಬೇಕು. ನಾನು ಇರ್ತೀನಿ, ಸ್ವಾಮಿ ಜೊತೆಯಲ್ಲಿ ಇರ್ಬೇಕು. ನಾನು ಅಷ್ಟೊಂದು ವೇಗ ಇರ್ತದೆ. ಒಂದು 20 ಜನ ಸ್ವಾಮೀಜಿಗಳನ್ನ ಕರ್ಕೊಂಬರ್ಬೇಕು ಸಿದ್ದಯ್ಯ ಮಠನಿಂದ. ನಾನು ಹಿಂದಿನ ಜನ್ಮದ ಇದ್ನಲ್ಲ, ಆ ಜನ್ಮದಲ್ಲಿದ್ದಂಥ ಸಿದ್ದಯ್ಯ ಸ್ವಾಮಿ ಚಾಳಕ್ವಾಗಿ ಭಕ್ತಾದಿಗಳಿಗೆ ಇಲ್ಲಿಕ ಕರ್ಕೊಂಡು ಬರಬೇಕು 20 ಜನ. ಅವರು ಸಿದ್ಧವಾಗ್ತಿದ್ದಾರೆ ಇಲ್ಲಿಗೆ ಬರೋಕ್ಕೆ. ಅದೊಂದು ಟೈಮ್ ಕೊಡ್ತಾರೆ ನೋಡು. ಪ್ರತಿಯೊಂದು ಅವತಾರದಲ್ಲೂ ನನ್ನೊಂದು ಪ್ರಯಾಣ ಸ್ವಾಮಿ ಜೊತೆಯಲ್ಲಿ. ಅದಕ್ಕೆ ಕಾಲಕ್ಕೆ ನಾನು ಬಂದು ಹೇಳ್ತಾ ಇರೋದು ನೋಡು. ಮರ್ಸನಹಳ್ಳಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟುವುದು, ನಿರ್ಮಾಣ ಮಾಡುವುದು ಇಂಜಿನಿಯರ್ ಮೂಲಕವೇ. ದೇವಸ್ಥಾನಗಳಲ್ಲಿ ರಥ ಆಗಲಿ ಇಂಜಿನಿಯರ್ಗಳ ಪ್ಲ್ಯಾನ್ ಪ್ರಕಾರನೇ ನಡೆಯುವುದು. ಅವರು ಪ್ಲ್ಯಾನ್ ಹಾಕಿದ ಪ್ರಕಾರನೇ ದೇವಸ್ಥಾನ ಕಟ್ಟೋದು. ನಂಗೆ ಇಷ್ಟೊತ್ತಿಗೆ ಎಚ್ಚರ ಆಗ್ತದಂತ ಸಹ ಹೇಳ್ಯವ್ರು ನೋಡಿ. ಅದು ಸಹ ಬರೆದಿದ್ದೀನಿ ನಾನು. ಮುಂದೆ ನನ್ನನ್ನು ಇವಾಗ ಟಚ್ ಮಾಡ್ಬೋದು. ಮುಂದೆ ನನ್ನನ್ನು ದೇವರು, ಮುಕ್ಕೋಟಿ ದೇವತೆಯರು ನಿಮ್ಮ ಕೈಯಲ್ಲಿ ನನ್ನನ್ನು ಟಚ್ ಕೂಡ ಮಾಡುವುದಕ್ಕೆ ಶ್ರೀ ಓಂ ನಮೋ ಶ್ರೀ ಮುಕ್ಕೋಟಿ ದೇವತೆಯರು ಬಿಡುವುದಿಲ್ಲ. ಜಾಗ್ರತೆ. ನಾನು ಬೈಬಾರ್ದು ಆ ಥರ ಟಚ್ ಸಹ ಮಾಡೋಕ್ಕಾಗಲ್ಲ. ಆ ಥರ ನೋಡೋ. ಮಳೆ 2020ರಿಂದ 2005ವರೆಗೂ ಬಿದ್ದಿರೋದು ಅರ್ಧ ಮಳೆನೇ. ಇನ್ನು 50% ಮಳೆ ಐತಿ ಇನ್ನು. ನೋಡ್ದಾ? ರಬ್ಬರ್ ಬೆಲೆ ತೀರಾ ಕುಸಿಯುತ್ತದೆ. ರಬ್ಬರ್ ಅತಿ ಭಾರಿ ಕಡಿಮೆ ಆಗುತ್ತದೆ. ಏನು ರಬ್ಬರ ಅನ್ನೋದು ಗೊತ್ತಿಲ್ಲ. 350ರಿಂದ 360 ವರ್ಷಗಳ ಚರಿತ್ರೆ ಇರುವ ಭದ್ರಾಚಲಂನಲ್ಲಿ ಗೋದಾವರಿಯ ಉಗ್ರ ರೂಪ ತೋರಿಸುತ್ತಾಳೆ. ಗೋದಾವರಿ ನದಿ ಗೋದಾವರಿಯಲ್ಲಿ ಉಗ್ರ ರೂಪ ಪಡೆಯುತ್ತದೆ. ಗೋದಾವರಿ ಉಗ್ರ ರೂಪ ಪಡೆಯುತ್ತದೆ. ಏನೋ 350ರಿಂದ 360 ವರ್ಷಗಳಿರೋ ಗೋದಾವರಿ ಚರಿತ್ರೆ ಸೃಷ್ಟಿ ಮಾಡ್ತದೆ. ಉಗ್ರ ರೂಪ ಒಂದ್ಸರಿ ಅರ್ಧೈತಂತೆ. ಅದು ಯಾರು ನೋಡ್ಯವ್ರು ಯಾರಿಲ್ಲ. ಒಂದು 120 ಲಂಕಾ ಗ್ರಾಮಗಳಂತ ಅವೆ. ಅವಕ್ಕೆ ಮುಪ್ಪು ನೋಡೋ. ಮುಂದೆ ಅತ್ಯಂತ ಭಾರಿ ಮಳೆಗಳು ಬೀಳುವುದರಿಂದ ಅತ್ಯಂತ ಸಮಯದಲ್ಲಿ ಶಾಲಾ ಕಾಲೇಜುಗಳು ರಜೆ ಕೊಡುವುದು ಸೂಕ್ತ ಅಂತ ಹೇಳ್ಯಾರ. ಮುಂದೆ ನೋಡೋ ತುಫಾನ್ ಬರ್ತದೆ ಅಂತೇಳಿ ಹೇಳಿದ್ರು 2ನೇ ತಾರೀಕು. ಮೋಸ್ಟ್ಲಿ ಹೋದ ವರ್ಷ ಬಂದಂಗೆ ಐತೆ. ತೆಲಂಗಾಣ ರಾಷ್ಟ್ರದಲ್ಲಿ ಖರ್ಮಮ್ಮು, ಆದಿಲಾಬಾದು, ಕರೀಂನಗರ, ಕೊಮರೆಡ್ಡಿ, ಭದ್ರಾದ್ರಿ, ವರಂಗಲ್ ಮುಂತಾದ ಜಿಲ್ಲೆಗಳು ಅಪಾಯ ಆಗುತ್ತದೆ. ಪ್ರಜೆಗಳು ಜಾಗ್ರತೆ ತೆಗೆದುಕೊಳ್ಳಿರಿ. ಇನ್ನಾದರೂ ಬುದ್ಧಿ ಕಲ್ತ್ರೇನೆ ಈ ವರ್ಷನ ಮಳೆನೇ, ಮುಂದಿನ ವರ್ಷನ ಮಳೆನೇ. 2026 ಡಿಸೆಂಬರ್ 17ವರೆಗೂ ಭಾರಿ ಮಳೆ ಇರುತ್ತದೆ. ಬೇರೆ ಕಡೆ ಕೆಲವು ಕಡೆ ಹೇಳೋಕ್ಕಾಗಲ್ಲ, ಹಂಗಿರ್ತದೆ. ಭೂಕಂಪಗಳಿಂದ ಎಲ್ಲಿ ಇನ್ನೂ ಸುನಾಮಿ ಬಂದಿಲ್ಲ. ಭೂಕಂಪಗಳಿಂದ ಸುನಾಮಿ ಪ್ರಾರಂಭವಾಗುತ್ತದೆ. ಪ್ರಜೆಗಳು ಜಾಗ್ರತೆ ತೆಗೆದುಕೊಳ್ಳಿರಿ ದಯವಿಟ್ಟು. ನಂತರ ಪ್ರಳಯ ಪ್ರಾರಂಭವಾಗುತ್ತದೆ. ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ರಾಜಕೀಯ ಮಾಡುವವರು ಮುಂದೆ ರಾಜಕೀಯ ಮಾಡುವುದಕ್ಕೆ ಆಗುವುದಿಲ್ಲ. ಕಾರಣ ನೀರು, ಭೂಕಂಪ, ಯುದ್ಧ ಮುಂತಾದ ತೊಂದರೆಗಳು ಇರುತ್ತವೆ. ಆದ್ದರಿಂದ ದೆಹಲಿಯವರು ರಾಜಕೀಯ ಮಾಡಲು ಕೃಷ್ಣ ದೇವರಾಯರ ಸ್ಥಳವಾದ ಹಂಪಿ ಹತ್ತಿರ ಇರುವ ಆನೆಗೊಂದಿಗೆ ಅಥವಾ ರಾಮದುರ್ಗ ಎಂಬ ಪ್ರದೇಶಕ್ಕೆ ಬರುತ್ತಾರೆ. ಇವೆರಡು ಸ್ಥಳಕ್ಕೆ ಬರ್ತಾರೆ ರಾಜಕೀಯ ಕಟ್ಟಾಕ. 110 ದಿನಗಳು ಕಾಲ ಸ್ವಾಮಿ ದರ್ಶನ ಬಗ್ಗೆ ಕೊಡ್ತಾರೆ ಅಂತ ಪುಣ್ಯಾತ್ಮ.
110 ದಿನಗಳು. ಅಣ್ಣ ನಾನು 3 ರಿಂದ 4 ವರ್ಷಗಳಿಂದ ನಾನು ಕಾಲಜ್ಞಾನವನ್ನು ಬಗ್ಗೆ ಫೇಸ್ಬುಕ್ನಲ್ಲಿ ರೋಗಗಳ ಬಗ್ಗೆ ಮತ್ತು ಯುದ್ಧಗಳ ಬಗ್ಗೆ ಆಗಲಿ ಇತರೆ ಕಾಲಜ್ಞಾನವನ್ನು ಬಗ್ಗೆ ಮಾಹಿತಿಯನ್ನು ಫೇಸ್ಬುಕ್ನಲ್ಲಿ ಕಾಲಜ್ಞಾನವನ್ನು ಬರೆದು ಹಾಕಿ ತಿಳಿಸಿದ್ದೇನೆ. ಆದರೆ ಇದನ್ನು ಯಾರೂ ಉಪಯೋಗಿಸಿಕೊಳ್ಳಲಿಲ್ಲ. 100 ವರ್ಷಗಳ ನಂತರ ರಾಹು ಗ್ರಸ್ತ ಚಂದ್ರಗ್ರಹಣ ನಡೆಯುತ್ತದೆ. ಇದರ ಪರಿಣಾಮ ಕೆಲವು ರಾಶಿಗಳಿಗೆ ರಾಜಯೋಗ. 100 ವರ್ಷಗಳ ನಂತರ ರಾಹು ಗ್ರಸ್ತ ಚಂದ್ರಗ್ರಹಣ ನಡೆಯುತ್ತಿದೆ. ಇದರ ಪರಿಣಾಮ ಕೆಲವು ರಾಶಿಗಳಿಗೆ ರಾಜಯೋಗ ಪ್ರಾರಂಭವಾಗುತ್ತದೆ. ಭಯ ಬೇಡ, ನಾವು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡುತ್ತೇವೆ. ಸ್ವಾಮಿ ಓಂ ನಮೋ ಶ್ರೀ ಗಣಪತಿ ಸ್ವಾಮಿಯನ್ ಹೇಳಿದ್ದಾರೆ. ನೋಡೋ ಮುಕ್ಕೋಟಿ ದೇವದಕ್ಕೆ ನಾನು ಪಿ ಇದ್ದಂಗೆ ನೋಡೋ ಹೇಳ್ಯವ್ರೆ. ಓಂ ನಮೋ ಶ್ರೀ ವೀರಭಗವಾಸಂತರಾಯ ಸ್ವಾಮಿ ಕಲ್ಕಿ ಸ್ವಾಮಿ ಮತ್ತು ಓಂ ನಮೋ ಶ್ರೀ ಶ್ರೀ ಮುಕ್ಕೋಟಿ ದೇವತೆಯರಿಗೆ ನಾನು ಬಲಗೈ ಬಂಟ ಇದ್ದಂಗೆ. ನನಗೂಡ ಹೇಳೋದು, ಯಾರು ಕೂಡ ಹೇಳಲ್ಲ. ಮೊದಲು ತಿಳಿಯಿರಿ ಹೇಳ್ಬಿಟ್ರು ಮುಕ್ಕೋಟಿ ದೇವತೆಗಳು, ನಮ್ಮ ಕಪ್ಪಿ ಇದ್ದಂಗಪ್ಪ ನೀನು ಅಂಥೇಳಿ. ಎಷ್ಟು ಬಾರಿ ಎಚ್ಚರಿಕೆ ಪ್ರಕೃತಿ ಅಲ್ಲಿಂದ ಕೊಟ್ಟರೂ ಅರ್ಥವಾಗಲಿಲ್ಲ ನಿಮಗೆ. ಈಗ ಪ್ರಕೃತಿ ದೇವತೆ ಸವಾಲು ಸುನಾಮಿ ರೂಪದಲ್ಲಾದರೂ ಬರ್ಬೋದು, ತುಫಾನ್ ರೂಪದಲ್ಲಿ ಬರ್ಬೋದು, ಪ್ರಳಯ ಚಂಡಮಾರುತ, ಇಳಿದು ಜಾಗೃತಿ ತೆಗೆದುಕೊಳ್ಳಿರಿ. ಪ್ರಕೃತಿ ಸವಾಲು, ನಾವು ಯಾವುದೇ ರೀತಿ ಉತ್ತರ ಕೊಡೋದು ಸಾಧ್ಯವಿಲ್ಲ. ಹೆಂಗೆ ಹಿಂದೆ ಒಂದೇನೋ ಬರೆದೈತೆ ನೋಡಿ, ಅದು ಓದಿಲ್ಲ ನೀವು? ಇದೆಯಾ? ಇದೇ ನಂಗೂ ಬರ್ದಿದ್ದೀನಿ. ಮಹಿಳೆಯರು ಒಂದು ರೀತಿ ಹೇಳಬೇಕಾದ್ರೆ ಊಸುರುವಳ್ಳಿ. ಊಸರವಳ್ಳಿ ಇದ್ದಾಗ ಕೆಲವರು ಮಾತ್ರ ಊಸುರುವಳ್ಳಿ. ನೆಕ್ಸ್ಟ್ 1800 ವರ್ಷಗಳ ಹಿಂದೆ ಹಿಂದೂ ಧರ್ಮ ಹುಟ್ಟಿದ್ದು. ಇದು ಪ್ರಜೆಗಳು ಇದನ್ನು ತಿಳಿದುಕೊಳ್ಳಿರಿ. ಇಷ್ಟೆಲ್ಲ ಅಷ್ಟು. 2027ರಲ್ಲಿ ಧ್ಯಾನದ ಮಂದಿರ ನಿರ್ಮಾಣ ಮಾಡುತ್ತೇವೆ. ನೆಕ್ಸ್ಟ್ ನೀರು ಕುಡಿತೀನಿ. ಸೊ ವೀಕ್ಷರೇ, ಇದೊಂದಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ ಮರಿಸ್ವಾಮಿಗಳು. ಸೊ ಇನ್ನೊಂದು ಸ್ವಲ್ಪ ಇದೆ, ಅದು ಪರ್ಮಿಷನ್ನು ಸ್ವಾಮಿಗಳು ಕೊಟ್ಟ ಮೇಲೆ ಅದ್ರ ಬಗ್ಗೆ ಕೊಡ್ತೀನಿ ಅಂತ ಹೇಳವ್ರೆ. ಸೊ ಕಾದು ನೋಡೋಣ. ಇನ್ನೇನಾದರೂ ವಿಚಾರ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಹೇಳ್ಬಿಟ್ಟು ಕ್ಲೋಸ್ ಮಾಡಿ. ಇದು ಯಾಕೆ ಹೇಳಿಲ್ಲ ಅಂದರೆ, ಕೆಲವರೆಲ್ಲ ಕಾಪಿ ಹೊಡಿತಾರೆ. ಅದರಿಂದ ಏನನ್ನ ಭಕ್ತಾದಿಗಳು ಕಾಲಜ್ಞಾನ ತಿಳ್ಕೊಬೇಕಂದ್ರೆ ಇಲ್ಲಿಗೆ ಬರಬೇಕು. ಅದರಿಂದ 14 ಪಾಯಿಂಟ್ 10 ಪಾಯಿಂಟ್ ಮಾತ್ರನೇ ಹೇಳು ಅಂತ ಹೇಳ್ತಾರೆ. ಓಕೆ, ಅದಾಯಿತು. ಇವಾಗ ಇದಿಷ್ಟನ್ನು ನೀವು ಇಡೀ ಪ್ರಪಂಚಕ್ಕೆ ಟೋಲ್ ಫ್ರೀ ನಂಬರು, ಇಡೀ ಪ್ರಪಂಚಕ್ಕೆ ನೋಡಿ. ಆಮೇಲೆ ಟೋಲ್ ಗೇಟ್ಗಳು ಅದು ಹಾಕಿರ್ತೀನಿ ಬಿಡಿ, ನಂಬರ್ ಹಾಕಿರ್ತೀನಿ, ನಂಬರ್ ಬೇಡ. ಸೊ ಈಗ ಇದೆಲ್ಲನೂ ನೀವು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ಸೊ ಇದರಲ್ಲಿ ಇಷ್ಟು ಕೂಡ ನಿಮ್ಮ ಸ್ವಂತದ್ದು ಏನು ಹೇಳಿಲ್ಲ? ನನ್ನ ಸ್ವಂತದ್ದು ಏನು ಇಲ್ಲ. ಬರ್ದಿರೋ ನಿಮಗೆ ಸ್ವಪ್ನದಲ್ಲಿ ಸ್ವಾಮಿಗಳು ತಿಳಿಸಿರೋದು. ಆಗಲ್ಲ ಅಂದ್ರೆ ಆಗಲ್ಲ, ರಾತ್ರಿ ಅಂದ್ರೆ ರಾತ್ರಿ ಮಲ್ಕೊಂಡಾಗ ಅವರು ಏನು ದೃಶ್ಯ, ಅದಕ್ಕೋಸ್ಕರ ಕಾಲೇಜ್ ರಾಜೀನಾಮೆ ಕೊಡಿಸಿದ್ರು. ಸೊ ಇದ್ರ ಮೇಲೆ ನಿಮಗೆ 100ಕ್ಕೆ 100 ನಂಬಿಕೆ ಇದೆ. ಸೊ ಓಕೆ, ಕಲ್ಕಿ ಸ್ವಾಮಿ ಬಂದು ಮಾತಾಡೋ ಸಹ ನಾ ಸ್ವಾಮಿ ಬರೋ ಸಹ ಇಲ್ಲಿಗೆ. ಸೊ ಇದನ್ನೆಲ್ಲ ತಿಳಿಸಿದ್ದಾರೆ ನಿಮಗೆ. ಬಂದ್ಬಿಡ್ತಾರೆ. ಓಕೆ, ಸೊ ವೀಕ್ಷಕರೇ, ಇದಿಷ್ಟು ಮರಿಸ್ವಾಮಿಗಳು ಅವರ ಕಾಲಜ್ಞಾನ ವಿಚಾರಗಳನ್ನ ಅವರೇ ಬರೆದಿರೋ ಪುಸ್ತಕಗಳು ಇವೆಲ್ಲವೂ. ಸೊ ಇದರಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇನ್ನೊಂದು ಸ್ವಲ್ಪ ವಿಚಾರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದರೆ ಮಾಡ್ತೀವಿ. ಸೊ ಇದೇ ಥರ ಕಾಲಜ್ಞಾನ ವಿಚಾರಗಳನ್ನ ಎಪಿಸೋಡ್ಗಳನ್ನ ಮಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.